ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಅದು ಕೂಡ ಎಲ್ಲೂ ಹೋಗ್ತಾನೆ ಯಾವುದೇ ರೀತಿ ಒಂದು ಕಚೇರಿಗೆ ಹೋಗ್ತಾನೆ ನಮ್ಮ ಒಂದು ಮೊಬೈಲ್ನಲ್ಲೇ, ಅದರಲ್ಲೂ ನಮ್ಮ ಒಂದು ಮೊಬೈಲ್ನಲ್ಲೇ ಯಾವ ರೀತಿ ನಾವು ಅಪ್ಲೈ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಕೂಡ ಅವೈಲೇಬಲ್ ಇರಬೇಕಾಗುತ್ತೆ. ಸೊ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಒಂದು ಡಾಕ್ಯುಮೆಂಟ್ ಬಂದು ಅಡ್ರೆಸ್ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಆಧಾರ್ ಕಾರ್ಡ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಎರಡನೇ ಒಂದು ಡಾಕ್ಯುಮೆಂಟ್ ಬಂದು ವೋಟರ್ ಐ ಡಿ. ಈ ಒಂದು ವೋಟರ್ ಐ ಡಿ ಬಂದು ನೀವು ಐ ಡಿ ಪ್ರೂಫ್ಗೋಸ್ಕರ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ವೋಟರ್ ಐ ಡಿ ಕಾರ್ಡ್ ಇಲ್ಲ ಅಂದರೆ ಪ್ಯಾನ್ ಕಾರ್ಡ್ ಕೂಡ ನೀವು ಅಪ್ಡೇಟ್ ಮಾಡ್ಬೋದು ಈ ಒಂದು ಐ ಡಿ ಪ್ರೂಫಿಗೆ. ಸೊ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಸೊ ಒಂದು ಡಾಕ್ಯುಮೆಂಟ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಅದೇ ರೀತಿ ಮೂರನೇ ಒಂದು ಡಾಕ್ಯುಮೆಂಟ್ ಬಂದು ಸೆಲ್ಫ್ ಡಿಕ್ಲರೇಷನು. ಸೊ ಇದಕ್ಕೂ ಕೂಡ ಅಷ್ಟೇ, ನಿಮ್ಮ ಹತ್ರ ವೋಟರ್ ಐ ಡಿ ಇತ್ತು ಅಂದರೆ ವೋಟರ್ ಐ ಡಿನೇ ಹಾಕ್ಬೋದು, ಇಲ್ಲ ಅಂದರೆ ಪ್ಯಾನ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇದಕ್ಕೂ ಕೂಡ ನೀವು ಯಾವುದೇ ರೀತಿ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಆಧಾರ್ ಕಾರ್ಡು, ವೋಟರ್ ಐ ಡಿ ಇಲ್ಲ ಪ್ಯಾನ್ ಕಾರ್ಡು ಇವೆರಡರಲ್ಲಿ ಒಂದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅದೇ ರೀತಿ ಈ ಒಂದು ಏನು ಡಾಕ್ಯುಮೆಂಟ್ ಇದೆ ಇದನ್ನು ನೀವು PDF ಫಾರ್ಮೆಟಲ್ಲಿ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಇನ್ನು ಈ ಒಂದು PDF ಸೈಜ್ ಏನಿರುತ್ತೆ ಇದು ಬಂದು ನಿಮಗೆ 200 KB ಒಳಗಿರಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಡಾಕ್ಯುಮೆಂಟ್ನ ಅಪ್ಡೇಟ್ ಅನ್ನೋದನ್ನು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ 200 KB ಒಳಗೆ ಡಾಕ್ಯುಮೆಂಟ್ ಫೈಲ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು PDF ಫೈಲ್ನ ಯಾವ ರೀತಿ ರೆಡ್ಯೂಸ್ ಮಾಡೋದು ಅಂತ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಸಾಕಷ್ಟು ವೀಡಿಯೋಸ್ಗಳು ಬರುತ್ತೆ, ಯಾವುದಾದ್ರೂ ಒಂದು ವೀಡಿಯೋ ನೋಡೋ ಮುಖಾಂತರ ತಿಳ್ಕೊಬೋದು. ಅದೇ ರೀತಿ ನೆಕ್ಸ್ಟ್ ನೀವೊಂದು ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಬಂದು ಪಾಸ್ಪೋರ್ಟ್ ಫೋಟೋನ ತೆಗೆದಿಟ್ಕೊಂಡು ಆ ಒಂದು ಫೋಟೋ ಏನಿದೆ ಅದು ಕೂಡ ಅಷ್ಟೇ 50 KB ಒಳಗಿರಬೇಕಾಗುತ್ತೆ, ಅಂದರೆ 50 KB ಒಳಗಿರಬೇಕು. ಸೊ ಈ ಒಂದು ಫೋಟೋ ಸೈಜ್ ಕೂಡ ಯಾವ ರೀತಿ ರಿಡ್ಯೂಸ್ ಮಾಡೋದು ಅಂತ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಸೊ ಸಾಕಷ್ಟು ವೀಡಿಯೋಸ್ಗಳು ಬರುತ್ತೆ, ಆ ಒಂದು ವಿಡಿಯೋ ನೋಡೋ ಮುಖಾಂತರ ನೀವು ತಿಳ್ಕೊಬೋದು. ಇಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತು ಅಂದರೆ ನಾನು ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ PDF ಫೈಲ್ ಯಾವ ರೀತಿ ರೆಡ್ಯೂಸ್ ಮಾಡೋದು ಮತ್ತು ಫೋಟೋ ಫೈಲ್ ಯಾವ ರೀತಿ ರೆಡ್ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇನ್ನು ಇದಿಷ್ಟು ಒಂದು ಇನ್ಫಾರ್ಮೇಷನ್ಸ್ಗಳಾಗಿತ್ತು. ಇನ್ನು ನಾನು ಯಾವ ರೀತಿ ಈ ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ನೀವು ಕೂಡ ಅಷ್ಟೇ ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೀವು ಸ್ಕ್ರೀನ್ ರೆಕಾರ್ಡನ್ನು ನಾನು ಇವಾಗ ಆನ್ ಮಾಡ್ಕೊತೀನಿ. ಸೊ ಇನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ನೀವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ. ಇದು ನೀವು ಮೊಬೈಲ್ನಲ್ಲೂ ಅಪ್ಲೈ ಮಾಡ್ಬೋದು, ಸಿಸ್ಟಮಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸೊ ತುಂಬ ಜನ ಹತ್ರ ಸಿಸ್ಟಮ್ ಇರಲ್ಲ, ಹಾಗಾಗಿ ಮೊಬೈಲ್ನಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಏನು ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಸಿಸ್ಟಮಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಮೊಬೈಲಲ್ಲಿ ಅಂತ ಅಲ್ಲ, ಸಿಸ್ಟಮಲ್ಲಿ ಓಪನ್ ಮಾಡೋದಾದ್ರೂ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ನಿಮಗೆ. ಸೊ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಸರ್ಚ್ ಬಾರ್ನಲ್ಲಿ ನೀವು ನಾಡ ಕಚೇರಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡ್ತು ಅಂದರೆ ನಿಮಗೆ ಮೊದಲನೇ ಒಂದು ವೆಬ್ಸೈಟೇ ಕಾಣುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಸೊ ನಾವು ಮೊಬೈಲ್ನಲ್ಲಿ ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇರೋದ್ರಿಂದ ಸೊ ಸಿಸ್ಟಮಲ್ಲಿ ಯಾವ ರೀತಿ ಓಪನ್ ಆಗುತ್ತೆ ಅದೇ ರೀತಿ ಓಪನ್ ಮಾಡ್ಕೊಬೇಕಾಗುತ್ತೆ. ಹಂಗಾಗಿ ನಾವು ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಸೊ ಎನೇಬಲ್ ಯಾವ ರೀತಿ ಮಾಡೋದು ಅಂದರೆ ರೈಟ್ ಸೈಡ್ನಲ್ಲಿ ನಿಮಗೆ ಟಾಪ್ನಲ್ಲಿ 3 ಡಾಟ್ ಕಾಣಿಸ್ತಾ ಇದೆ ನೋಡಿ, ಈ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನಾಗೆ ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇದ್ರೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಆನ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಸೊ ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂತು ಅಂದರೆ ಸೇಮ್ ಸಿಸ್ಟಮಲ್ಲಿ ಯಾವ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೋ ಅದೇ ರೀತಿ ಓಪನ್ ಆಗುತ್ತೆ. ಸೊ ಓಪನ್ ಆದ ನಂತರ ನೆಕ್ಸ್ಟು ನೀವಿಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವಿಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಮುಖಾಂತರ ಈ ಒಂದು ನಾಡ ಕಚೇರಿ ವೆಬ್ಸೈಟಿಗೆ ನೀವು ಲಾಗಿನ್ ಮಾಡ್ಕೊಬೇಕಾಗುತ್ತೆ. ಸೊ ಮೊದಲನೇ ಒಂದು ಬಾಕ್ಸ್ ಏನಿದೆ, ಈ ಒಂದು ಬಾಕ್ಸಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿ ಕೆಳಗಡೆ ಗೆಟ್ OTP ಅಂತ ಇರುತ್ತೆ. ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಒಂದು OTPನ ಎರಡನೇ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿದ ನಂತರ ಕೆಳಗಡೆ ಲಾಗಿನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನನ್ನ ಒಂದು ಮೊಬೈಲ್ ನಂಬರು OTP ಎಲ್ಲ ಹಾಕಿ ಲಾಗಿನ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಸೊ ಮೊಬೈಲ್ ನಂಬರು OTP ಎಲ್ಲ ಹಾಕಿದ ನಂತರ ನೀವು ಇಲ್ಲಿ ಲಾಗಿನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮಗಿಲ್ಲಿ ಲೆಫ್ಟ್ ಸೈಡ್ನಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮದೇ ಏನಾದರೂ SC/ST ಕ್ಯಾಟಗರಿ ಒಂದಿತ್ತು ಅಂದರೆ ಸೊ ನಿಮಗೆ ಇನ್ಕಮ್ ಸರ್ಟಿಫಿಕೇಟೇ ಬೇರೆ ಬರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟೇ ಬೇರೆ ಬರುತ್ತೆ. ಇನ್ನು ಅದು ಬಿಟ್ಟು ನೀವು ಜನರಲ್ಲು OBC ಈ ರೀತಿ ಕ್ಯಾಟಗರಿನ ಒಂದಿತ್ತು ಅಂದರೆ ನಿಮಗೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಒಟ್ಟಿಗೆ ಬರುತ್ತೆ. ಸೊ ಇದನ್ನು ನೀವು ನೋಡ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಎರಡನೇ ಒಂದು ಆಪ್ಷನ್ನು. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ನಾಡ ಕಚೇರಿ ಒಂದು ವೆಬ್ಸೈಟ್ ಏನಿದೆ ಅದು 5.0 ಒಂದು ಹೊಸ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ರೀಡೈರೆಕ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ರೀಡೈರೆಕ್ಟ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಮೊದಲನೇದಾಗಿ ನಿಮಗೆ ಇಲ್ಲಿ ರೈಟ್ ಸೈಡ್ನಲ್ಲಿ ಏನಿದೆ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ ಒಂದು ಭಾಷೆಯಲ್ಲಿ ನಿಮಗೆ ಸಿಗಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಕನ್ನಡದಲ್ಲೇ ಈ ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿದೆ, ಹಾಗಾಗಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ರೈಟ್ ಸೈಡ್ನಲ್ಲಿ ಎರಡು ಲೈನ್ ಕಾಣಿಸ್ತಿದೆ ನೋಡಿ, ಈ ಒಂದು ಎರಡು ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನೀವು ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ಹೊಸ ವಿನಂತಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ರೈಟ್ ಸೈಡ್ನಲ್ಲಿ ಒಂದು ಪ್ಲಸ್ ಮಾರ್ಕ್ ಇದೆ ನೋಡಿ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಜಾತಿ ಪ್ರಮಾಣ ಪತ್ರ ಅಂತ ಇದೆ ನೋಡಿ, ಎರಡನೇ ಒಂದು ಆಪ್ಷನ್ನು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ಫೀಸ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಸೊ ನೀವು 40 ರೂಪಾಯಿ ಅನ್ನೋದನ್ನು ಪೇ ಮಾಡಬೇಕಾಗುತ್ತೆ. ಸೊ ಇದು ಸೇವಾ ಶುಲ್ಕ ಆಗಿರುತ್ತೆ, ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ನೀವು ಪೇ ಮಾಡಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಈ ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಫಿಸಿಕಲ್ ಆಗಿ ಬೇಕು. ಸೊ ನಿಮಗೆ ಒರಿಜಿನಲ್ ಒಂದು ಫಿಸಿಕಲ್ಲೇ ಬೇಕು ಅಂದರೆ ನೀವು ಎಕ್ಸ್ಟ್ರಾ 41 ರೂಪಾಯಿ ಪೇ ಮಾಡಬೇಕಾಗುತ್ತೆ, ಇದು ಅಡಿಷ್ನಲ್ ಆಗುತ್ತೆ. ಸೊ ಅಲ್ಲಿಗೆ ನಿಮಗೆ ಟೋಟಲ್ ಆಗಿ 81 ರೂಪಾಯಿ ಚಾರ್ಜಸ್ ಆಗುತ್ತೆ. ಸೊ ಇದು ನಿಮಗೆ ಬಿಟ್ಟಿದ್ದು. ಸೊ ನಿಮಗೆ ಆನ್ಲೈನಲ್ಲೇ ಸಿಕ್ಕಿದ್ರು ನೀವು ಅದನ್ನು ಜೆರಾಕ್ಸ್ ಮಾಡಿಸ್ಕೊಬೋದು. ಸೊ ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡ್ರು ನಡೆಯುತ್ತೆ. ಇಲ್ಲ ನನಗೆ ಗೌರ್ಮೆಂಟಿಂದಲೇ ಬರಬೇಕು ಅನ್ನೋಂಗಿತ್ತು ಅಂದರೆ ನೀವು ಎಕ್ಸ್ಟ್ರಾ 41 ರೂಪಾಯಿ ಕೊಟ್ಟು ನೀವು ತೊಗೋಬೋದು, ಇದು ನಿಮಗೆ ಬಿಟ್ಟಿದ್ದು. ಸೊ ಇದು ನಾನು ಹೇಳೋದಕ್ಕಾಗಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ಯಾವ್ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಪ್ರೊವೈಡ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವ್ರು ಕೊಟ್ಟಿರೋ ಇಷ್ಟು ಡಾಕ್ಯುಮೆಂಟ್ಸ್ನು ಕೂಡ ನೀವು ಪ್ರೊವೈಡ್ ಮಾಡೋಂಗಿರಲ್ಲ. ಇಲ್ಲಿ ಏನು ಸ್ಟಾರ್ ಆಪ್ಷನ್ ಕೊಟ್ಟಿದ್ದಾರೆ, ರೆಡ್ ಕಲರ್ನಲ್ಲಿ ಏನು ಸ್ಟಾರ್ ಆಪ್ಷನ್ ಕೊಟ್ಟಿದ್ದಾರೆ, ಈ 3 ಡಾಕ್ಯುಮೆಂಟ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಸೊ ನನಗಿಲ್ಲಿ ಸ್ವಯಂ ಪೋಷಣೆ ಮತ್ತು ಗುರುತಿನ ಚೀಟಿ, ಅದೇ ರೀತಿ ವಿಳಾಸದ ಪುರಾವೆ, ಈ 3 ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಸೊ ನೀವು ಈ ಒಂದು ವಿಡಿಯೋನ ಒಂದು 6 ತಿಂಗಳು 1 ವರ್ಷ ಬಿಟ್ಟು ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ವೆಬ್ಸೈಟ್ ಸ್ವಲ್ಪ ಅಪ್ಡೇಟ್ ಆಗಿರ್ಬೋದು, ಡಾಕ್ಯುಮೆಂಟು ಬೇರೆ ಬೇರೆ ಕೇಳ್ತಾ ಇರ್ಬೋದು. ಸೊ ಏನೇನು ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನನಗಿಲ್ಲಿ ಏನೇನು ಇಲ್ಲಿ ಸ್ವಯಂ ಪೋಷಣೆ, ಗುರುತಿನ ಚೀಟಿ, ಅದೇ ರೀತಿ ವಿಳಾಸದ ಪುರಾವೆ ನಾನು ಮುಂಚೆನೇ ಹೇಳ್ದಂಗೆ. ಸೊ ಆಧಾರ್ ಕಾರ್ಡು, ವೋಟರ್ ID ಅಥವಾ ಪಾನ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ನ ಕೇಳ್ತಾ ಇದ್ದಾರೆ ಅಂತ ನಾನು ತಿಳಿಸಿದ್ದೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ಆ ಒಂದು ಡಾಕ್ಯುಮೆಂಟು ಯಾವ ಒಂದು ಫಾರ್ಮೆಟಲ್ಲಿರಬೇಕು, ಎಷ್ಟು ಸೈಜಲ್ಲಿರಬೇಕು ಅದರದ್ದು ಇಲ್ಲಿ ಡೀಟೇಲ್ಸ್ ಅನ್ನೋದನ್ನು ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಮುಂದುವರೆಸಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ವೆಬ್ಸೈಟು ಸ್ವಲ್ಪ ಲೋಡ್ ಆಗುತ್ತೆ,
ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನೀವು ಪಡಿತರ ಚೀಟಿಯನ್ನು ಹೊಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನಾನಿಲ್ಲಿ ಪಡಿತರ ಚೀಟಿ ಹೊಂದಿತ್ತು ಅಂದರೆ ಹೌದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಪಡಿತರ ಚೀಟಿ ಹೊಂದಿತ್ತು ಅಂದರೆ ಹೌದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೌದು ಅಂತೆಲ್ಲ ಸೆಲೆಕ್ಟ್ ಮಾಡ್ತೀನಿ. ನಾನು ರೇಷನ್ ಕಾರ್ಡ್ ಹೊಂದಿದ್ದೀನಿ ಹಂಗಾಗಿ. ಸೊ ಹೌದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅಥವಾ ಆಸ್ತಿ ನಂಬರ್ನ ನೀವು ಹಾಕಬೇಕಾಗುತ್ತೆ. ಸೊ ನಾನಿವಾಗ ನನ್ನ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ತೀನಿ. ಸೊ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಮುಂದುವರೆಸಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಅರ್ಜಿದಾರರನ್ನು ಆಯ್ಕೆ ಮಾಡಿ ಅಂತ ಇದೆ. ಇಲ್ಲಿ ಆಯ್ಕೆ ಮಾಡಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸು ತೋರಿಸುತ್ತೆ. ಸೊ ನೀವು ಯಾರಿಗೆ ಅಪ್ಲೈ ಮಾಡ್ತಾ ಇದ್ರೋ ಸೊ ಅವರ ಒಂದು ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಒಂದು ಹೆಸರನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಶೋಧಿಸು ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಕೆಲವೊಂದು ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಗ್ರಾಮೀಣ ದವರ ಅಥವಾ ನಗರದವರ ಅಂತ ನೀವು ಕೇಳ್ತಿದ್ದಾರೆ. ಸೊ ನೀವು ಗ್ರಾಮೀಣ ಪ್ರದೇಶದವರಾಗಿತ್ತು ಅಂದರೆ ಗ್ರಾಮೀಣ ಪ್ರದೇಶ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನಗರ ಪ್ರದೇಶದವರಾಗಿತ್ತು ಅಂದರೆ ನಗರ ಪ್ರದೇಶ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ರಾಮೀಣ ಪ್ರದೇಶ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ನೀವು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಇದನ್ನು ಹಾಕಿ, ಅದೇ ರೀತಿ ಅರ್ಜಿದಾರರ ಹೆಸರು ಹಾಕಿ, ಅದೇ ರೀತಿ ತಂದೆ ಹೆಸರು ಇಲ್ಲ ಗಂಡನ ಹೆಸರನ್ನು ಹಾಕಿ, ಅದೇ ರೀತಿ ತಾಯಿ ಹೆಸರನ್ನು ಹಾಕಿ, ಅದೇ ರೀತಿ ವಿಳಾಸ, ಪಿನ್ ಕೋಡು, ಇಮೇಲು, ಮೊಬೈಲ್ ನಂಬರು ಇದಿಷ್ಟನ್ನು ಕೂಡ ನೀವು ವೆರಿಫೈ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇವಾಗ ಇದನ್ನೆಲ್ಲ ವೆರಿಫೈ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಸೊ ಇನ್ನು ನೆಕ್ಸ್ಟ್ ಎಲ್ಲ ಡೀಟೇಲ್ಸು ಫಿಲ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರಾ ಅಂತ ಕೇಳ್ತಿದ್ದಾರೆ. ಅಂದರೆ ಡಿಜಿಲಾಕರ್ಗೆ ಒಂದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಇಷ್ಟ ಇತ್ತು ಅಂದರೆ ಹೌದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಲ್ಲ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಈ ಒಂದು ಏನು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ ರೀತಿ ಬರಬೇಕು ಅಂತ ಇಲ್ಲಿ ಕೇಳ್ತಿದ್ದಾರೆ. ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಇನ್ ಪರ್ಸನ್ ಕೂಡ ಇದೆ, ಅದೇ ರೀತಿ ಸ್ಪೀಡ್ ಪೋಸ್ಟ್ ಕೂಡ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೀಡ್ ಪೋಸ್ಟ್ ಅಂದರೆ ಸೊ ನಿಮ್ಮ ಒಂದು ಮನೆಗೆ ಈ ಒಂದು ಏನು ಡಾಕ್ಯುಮೆಂಟ್ ಇದೆ, ಸೊ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು, ಸೊ ಅದು ಮನೆಗೆ ಬರುತ್ತೆ ಪೋಸ್ಟ್ ಮುಖಾಂತರ. ಸೊ ಇನ್ನು ಇನ್ ಪರ್ಸನ್ ಅಂದರೆ ಆನ್ಲೈನಲ್ಲಿ ಬರುತ್ತೆ, ಇಮೇಲ್ಗೂ ಬರುತ್ತೆ, ಜೊತೆಗೆ ಒಂದು ಲಿಂಕ್ ಕೂಡ ಬರುತ್ತೆ SMS ಇಂದು. ಸೊ ನೀವು ಆ ಲಿಂಕ್ ಮುಖಾಂತರ ಕೂಡ ನೀವು PDF-ನ ಡೌನ್ಲೋಡ್ ಮಾಡ್ಕೊಬೋದು. ನಾನಿಲ್ಲಿ ಇನ್ ಪರ್ಸನ್ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಮುಂದುವರೆಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ನೋಡ್ತಾ ಇದ್ರೆ ಮೀಸಲಾತಿ ವರ್ಗ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ವರ್ಗನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಮದು ಯಾವ ವರ್ಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಇಲ್ಲಿ ಜಾತಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮದು ಯಾವ ಕ್ಯಾಸ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ನಿಮಗಿಲ್ಲಿ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಕೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಒಂದು ವಾರ್ಷಿಕ ಆದಾಯನ ಎಂಟರ್ ಮಾಡ್ಕೊಳ್ಳಿ. ನಾನು ಇವಾಗ ಎಂಟರ್ ಮಾಡ್ಕೊತೀನಿ. ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಉದ್ದೇಶ, ನೀವು ಯಾವ ಉದ್ದೇಶಕ್ಕೋಸ್ಕರ ಅಪ್ಲೈ ಮಾಡ್ತಾ ಇದ್ರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗಿಲ್ಲಿ ವಿದ್ಯಾಭ್ಯಾಸ ಇದೆ, ನೌಕರಿ ಇದೆ, ಅದೇ ರೀತಿ ಇತರೆ ಇದೆ. ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಒಂದು ರೀಸನ್ನ ಹೇಳಿ. ಸೊ ನಾನಿಲ್ಲಿ ಇತರೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಗೌರ್ಮೆಂಟಿನ ಸ್ಕೀಮ್ಗಳಿಗೋಸ್ಕರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಹಂಗಾಗಿ ಇತರೆ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಮುಂದುವರೆಸಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗಿದೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳು, ನೀವು ನಾನು ಏನು ಮುಂಚೆ ಹೇಳಿದೆ ಸೊ ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಚಾಯ್ಸ್ ಫೈಲ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೀಡಿಯಾ ಪಿಕ್ಕರ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಇವಾಗ ನನ್ನ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಒಂದು ಡಾಕ್ಯುಮೆಂಟು ಸಕ್ಸಸ್ಫುಲಿ ಆಗಿ ಅಪ್ಲೋಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಎರಡನೇ ಒಂದು ಡಾಕ್ಯುಮೆಂಟ್ನು ಕೂಡ ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ. ಆ್ಯಸ್ ಇಟ್ ಈಸ್ ಎಲ್ಲದೂ ಕೂಡ ಸೇಮ್ ಟು ಸೇಮ್ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಸೊ ಎಲ್ಲ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸಲ್ಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೊಂದು ಆರ್ ಡಿ ನಂಬರ್ ಜನ್ರೇಟ್ ಆಗುತ್ತೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ಇಲ್ಲ ಅಂದರೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬರೆದಿಟ್ಕೊಂಡ ನಂತರ ನೀವು ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೊಂದು ಸೈನ್ ಮಾಡಬೇಕಾಗುತ್ತೆ. ಸೊ ಸೈನ್ ಕೂಡ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಮುಖಾಂತರನೇ ಮಾಡ್ಬೋದು. ಸೊ ಹಾಗಾಗಿ ನೀವು ಇಲ್ಲಿ ಸೈನ್ಗೆ ಮುಂದುವರೆಸಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅದು ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಕೆಲವೊಂದು ಬಾರಿ ಸರ್ವರ್ ಕೂಡ ಇಶ್ಯೂ ಇರುತ್ತೆ ನಾಡ ಕಚೇರಿ ವೆಬ್ಸೈಟಲ್ಲಿ, ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಚೆಕ್ ಬಾಕ್ಸ್ ಇದೆ. ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಆಧಾರ್ ಕಾರ್ಡ್ ನಂಬರ್ ಆಪ್ಷನ್ ಇದೆ, ಈ ಒಂದು ಆಪ್ಷನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿಂದು 12 ಡಿಜಿಟ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಒಂದು OTPನ ಎಂಟರ್ ಮಾಡ್ಕೊಳ್ಳಿ. ನಾನಿವಾಗ OTP ಎಲ್ಲ ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಸೊ OTP ಹಾಕಿದ ನಂತರ ನೀವು ಇಲ್ಲಿ ವೆರಿಫೈ OTP ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆಗೋ ಟೈಮಲ್ಲಿ ಒಂದು ವೆಬ್ಸೈಟ್ನ ಯಾವುದೇ ರೀತಿ ರಿಫ್ರೆಶ್ ಮಾಡೋದಕ್ಕೆ ಹೋಗಬೇಡಿ. ರಿಫ್ರೆಶ್ ಮಾಡ್ತು ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಹಂಗಾಗಿ. ಸೊ ಈ ರೀತಿ ನಿಮಗೆ ವೆರಿಫೈ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಹಣವನ್ನು ಪೇ ಮಾಡೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ಹಣ ಪಾವತಿಸಲು ಮುಂದುವರಿಸಿರಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಮ ಒಂದು ಡೀಟೇಲ್ಸ್ ಅಂದರೆ ಈ ಒಂದು ಪಾವತಿಸೋದಕ್ಕೆ ಏನೇನು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀಟಾಗಿ ಎಲ್ಲದನ್ನು ಓದ್ಕೊಂಡು ಸೊ ನೀವಿಲ್ಲಿ ಐ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ SBI ಪೇ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡ್ತು ಅಂದರೆ ನಿಮಗೆ ನಿಮ್ಮ ಒಂದು UPI ಡೀಟೇಲ್ಸ್ನ ಹಾಕೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ UPI ಅಂತ ಇದೆ ನೋಡಿ, ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ UPI ಒಂದು ID ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಎಂಟರ್ UPI ID ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋನ್ಪೇ, ಗೂಗಲ್ ಪೇ, Paytm ನೀವು ಯಾವ ಒಂದು UPI ID ಹಾಕ್ತೀರಾ ಸೊ ಒಂದು UPI ID ನ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ UPI ID ನ ಹಾಕ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸೊ UPI ID ಹಾಕಿದ ನಂತರ ನೀವು ಇಲ್ಲಿ ವ್ಯಾಲಿಡೇಟ್ UPI ID ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅದು ಸ್ವಲ್ಪ ಲೋಡ್ ಆಗುತ್ತೆ ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ರೈಟ್ ಮಾರ್ಕ್ ಬರುತ್ತೆ. ಸೊ ರೈಟ್ ಮಾರ್ಕ್ ಬಂದ ನಂತರ ನೀವು ಇಲ್ಲಿ ಪೇ ನೌ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅದು ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ನಿಮಗೆ ಲೋಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ 2.5 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಹತ್ತಿರ ಟೈಮ್ ಇರುತ್ತೆ, ಅಷ್ಟರೊಳಗಡೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನೀವು ನೆಕ್ಸ್ಟು ಏನು UPI ID ಕೊಟ್ಟಿರ್ತೀರಾ, ಯಾವ ಒಂದು ಅಪ್ಲಿಕೇಶನ್ UPI ID ಕೊಟ್ಟಿರ್ತೀರಾ ಸೊ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನಿವಾಗ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ನಾನು ಫೋನ್ಪೇದು UPI ID ಕೊಟ್ಟಿದ್ದು, ಹಂಗಾಗಿ. ಸೊ ನೆಕ್ಸ್ಟ್ ನೀವಿಲ್ಲಿ ಪೇ ನೌ ಅಂತ ಬಂದಿರುತ್ತೆ ನೋಡಿ, ಈ ಒಂದು ಪಾಪಪ್ ನೋಟಿಫಿಕೇಷನ್ನು. ಸೊ ಈ ಒಂದು ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು UPI ID ನ ಹಾಕೊಬೇಕಾಗುತ್ತೆ. ಸೊ ನಾನು ಇವಾಗ UPI ID ನ ಹಾಕೊತೀನಿ. ಸೊ UPI ID ಹಾಕಿದ ನಂತರ ನಿಮಗೆ ಈ ರೀತಿ ಒಂದು ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದ ನಂತರ ನೀವು ಇಲ್ಲಿ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಅದೇ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ವೀಕೃತಿಯ ಸಂಖ್ಯೆ ಅಂತ ಬಂದಿದೆ, ಅದೇ ರೀತಿ ಅಮೌಂಟ್ ಕೂಡ ಸಕ್ಸಸ್ಫುಲ್ ಆಗಿದೆ ಅಂತ ಇಲ್ಲಿ ತೋರಿಸ್ತಿದೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಮುಂದುವರೆಸಿ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವೇನು ಇವಾಗ ಪೇಮೆಂಟ್ ಮಾಡಿದ್ರಿ ಆ ಒಂದು ಪೇಮೆಂಟ್ ಮಾಡಿದ ರೆಸಿಪ್ಟ್ ಕೂಡ ಬಂದಿರುತ್ತೆ. ಸೊ ಒಂದು ರೆಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಗೂಗಲ್ ಡ್ರೈವ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ರೆಸಿಪ್ಟ್ ಅನ್ನೋದು ಬರುತ್ತೆ. ಸೊ ಈ ಒಂದು ರೆಸಿಪ್ಟ್ನ ನೀಟಾಗಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಅದೇ ರೀತಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ಸೊ ಒಂದು ಟೆಕ್ಸ್ಟ್ ಮೆಸೇಜ್ನು ಕೂಡ ನೀವು ನೋಡ್ಕೊಬೋದು. ಅದೇ ರೀತಿ ಪ್ರತಿ ಒಂದು ಸ್ಟೆಪ್ಸ್ಗಳು ಬಂದಾಗಲೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ SMS ಮುಖಾಂತರ. ಸೊ ಎಲ್ಲೆಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹೋಗಿದೆ, ಸೊ ಯಾರ್ಯಾರ ಹತ್ರ ಹೋಗ್ತಾ ಇದೆ, ಸೊ ಯಾರ್ಯಾರ ಹತ್ರ ಇದೆ ಈ ಒಂದು ಅಪ್ಲಿಕೇಶನ್ ಸ್ಥಿತಿ, ಪ್ರತಿಯೊಂದರದ್ದು ಕೂಡ ನಿಮಗೆ ಪಿನ್ ಟು ಪಿನ್ SMS ಅನ್ನೋದು ಬರುತ್ತೆ. ಸೊ ಅದೇ ರೀತಿ ನಿಮಗೆ ಈ ಒಂದು ಏನು ಇನ್ಕಮ್ ಸರ್ಟಿಫಿಕೇಟ್ ಇದೆ ಅದು ಫುಲ್ ಜನ್ರೇಟ್ ಆದ ನಂತರ ನಿಮಗೆ ಒಂದು SMS ಕೂಡ ಬರುತ್ತೆ. ಅದೇ ರೀತಿ ನೀವೇನು ಇಮೇಲ್ ID ಕೊಟ್ಟಿರ್ತೀರ ಆ ಒಂದು ಇಮೇಲ್ IDಗೂ ಕೂಡ ಈ ಒಂದು ಸರ್ಟಿಫಿಕೇಟ್ ಅನ್ನೋದು ಬರುತ್ತೆ. ಸೊ ನೀವು ಆಮೇಲೆ ಪ್ರಿಂಟೌಟ್ ಅನ್ನೋದನ್ನು
ತೆಕ್ಕೊಬೋದು. ಇನ್ನು ನೆಕ್ಸ್ಟು ಏನು ಪೇಮೆಂಟ್ ಮಾಡಿರ್ತೀರ ಆ ಒಂದು ರೆಸಿಪ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಗೂಗಲ್ ಡ್ರೈವ್ನ ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ 3 ಡಾಟ್ ಇದೆ ನೋಡಿ, ಈ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ ನೋಡಿ, ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಈ ಒಂದು PDF ಅನ್ನೋದು ಡೌನ್ಲೋಡ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಒಂದು ಪೇಮೆಂಟ್ ರೆಸಿಪ್ಟ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ಮತ್ತು ಈ ರೀತಿ ನೀವು ಅಪ್ಲೈ ಅನ್ನೋದನ್ನು ಮಾಡ್ಕೊಬೋದು. ಸೊ ಇದರಲ್ಲಿ ನಿಮ್ಗೆ ಏನೇ ಒಂದು ಡೌಟ್ಸ್ ಇತ್ತು ಇಲ್ಲ ಕ್ವಶನ್ಸ್ಗಳಿತ್ತು ಅಂದರೂ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗೆ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.